ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ಕಮಲ ಪಡೆಯ ನಾಯಕರು ಈಗ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಸಜ್ಜಾಗಿದೆ. ವಿಧಾನಸೌಧದಲ್ಲಿ ನಡೆದ ಭಾರೀ ಗದ್ದಲದ ಬಳಿಕ ಕಮಲ ನಾಯಕರು ಈಗ ಪಾದಯಾತ್ರೆಯ ಅಸ್ತ್ರ ಪ್ರಯೋಗಿಸುವುದಕ್ಕೆ ಮುಂದಾಗಿದ್ದಾರೆ. ಬಳ್ಳಾರಿ ಚಲೋ ಪಾದಯಾತ್ರೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ ಅಂದರೆ ಒಟ್ಟು 10 ದಿನಗಳ ಕಾಲ ಪಾದಯಾತ್ರೆ ನಡೆಯುತ್ತೆ. ರಾಯಚೂರಿನಿಂದ ಬಳ್ಳಾರಿವರೆಗೆ ಒಟ್ಟು 170 ಕಿಲೋಮೀಟರ್ಗಳ ದೂರ ಈ ಒಂದು ಬೃಹತ್ ಪಾದಯಾತ್ರೆ ನಡೆಯುತ್ತೆ. ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಈ ಪಾದಯಾತ್ರೆಯನ್ನು ಉದ್ಘಾಟಿಸ್ತಾರೆ. ಮೈತ್ರಿ ಪಾಲುದಾರರಾದ ಜೆಡಿಎಸ್ ನಾಯಕರೊಂದಿಗೆ ಚರ್ಚೆ ನಡೆಸಿರುವಂತಹ ಬಿಜೆಪಿ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಜೆಡಿಎಸ್ ವರಿಷ್ಠರನ್ನು ಭಾಗಿ ಮಾಡಿಕೊಳ್ಳೋದಕ್ಕೆ ತೀರ್ಮಾನಿಸಿದೆ. ಅಭಿವೃದ್ಧಿ ವಿರೋಧಿ ಮತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಂಹ ಸ್ವಪ್ನವಾಗೋದಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪಡೆ ಇದೀಗ ಸಜ್ಜಾಗಿದೆ. ಅವ್ರನ್ನ ಕೈ ಬಿಡಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಪ್ರಮುಖ ಆರೋಪಿ ಅನ್ಸ್ಕೊಂಡಿರ್ತಕ್ಕಂಥ ನಾಗೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಅಲ್ಲಿ ಮುಂದುವರಿಸಬಾರದು. ನಾವು ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಭೀಕರ ಬರ, ರೈತರು ಇವತ್ತು ತತ್ತರಿಸಿ ಹೋಗಿದ್ದಾರೆ, ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ದಾರೆ. ಕೆಪಿಎಸ್ಸಿ ಹಗರಣ, ರಾಜ್ಯದಲ್ಲಿ ಇವತ್ತು 2.5 ಲಕ್ಷ ನೇಮಕಾತಿ ಆಗದೇನೆ ಹಾಗೆ ಅದು ಕುಂಠಿತವಾಗಿದೆ. ಅದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಬೇಕಾಗಿತ್ತು. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿತ್ತು. ಬಿಡದಿ ಮತ್ತು ನೈಸ್ ಪ್ರಾಜೆಕ್ಟ್ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗಿತ್ತು. ಹಾಗಾಗಿ ನಾವು ಏನು ಆಗ್ರಹ ಮಾಡಿದ್ವಿ ಅಂತ ಹೇಳಿದ್ರೆ, ನಾನು ಮತ್ತು ನಮ್ಮ ವಿಪಕ್ಷ ನಾಯಕರುಗಳು ಮಾನ್ಯ ಮುಖ್ಯಮಂತ್ರಿಗಳೇ, ನಾಗೇಂದ್ರ ಅವರನ್ನ ಕಳಂಕಿತ ಸಚಿವರನ್ನ ಕೈ ಬಿಡಿ. ಏನು ಹಿಂದೆ ಈ ಹಗರಣ ಆದಾಗ ಚಂದ್ರಶೇಖರ್ ಒಬ್ಬ ಅಧಿಕಾರಿ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬೋವಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಅವರು ಡೆತ್ ನೋಟಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು, ಮಾನ್ಯ ಸಚಿವರ ಮೌಖಿಕ ಆದೇಶದ ಮೇರೆಗೆ ಈ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನ ಅವರು ಡೆತ್ ನೋಟಲ್ಲಿ ಕೂಡ ಬರೆದಿದ್ರು. ಆದರೂ ಕೂಡ ಬಂಡತನ ಮಾಡ್ತಾ ಇದ್ರು. ಕೊನೆಗೆ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದಲ್ಲೇ ಒಪ್ಕೊಂಡ್ರು.